ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಗುರುಗಳು ನಮ್ಮ ಶಾಲೆಗಳೊಂದು ಅಗ್ನಿ ಬಗ್ಗೆ ಅನುಕೂಲ ಮಾಹಿತಿ ಕೊಡಬೇಕಂತ ಕೇಳಿದಾಗ ಅತ್ಯಂತ ಉತ್ಸುಕತೆಯಿಂದ ಹಾಗೂ ಖುಷಿಯಿಂದ ಬಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹಿತ ಅಗ್ನಿ ಆದಾಗ ಯಾವ ಥರ ಕ್ರಮ ಕೈಗೊಳ್ಳಬೇಕು, ಅಗ್ನಿಯ ಮುಂಜಾಗ್ರತೆ ಯಾವ ಥರ ವಹಿಸಬೇಕು, ಅಗ್ನಿ ಆದಮೇಲೆ ಅದನ್ನು ಯಾವ ಥರ ಕಂಟ್ರೋಲ್ ತರಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಮಾಹಿತಿ ಸರಿಯಾಗಿ ಪ್ರತಿಯೊಬ್ಬರು ನೀಡಲಾಗಿತ್ತು. ಮತ್ತು ನಮ್ಮ ಅಗ್ನಿಶಾಮಕ ಇಲಾಖೆಯ ಸಹಾಯವಾಣಿ ದೂರವಾಣಿ ನಂಬರ್ಗಳು, ಯಾವ ರೀತಿ ನಾವು ಕಾರ್ಯನಿರ್ವಹಿಸ್ತೀವಿ, ನೀವು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಎಲ್ರಿಗೂ ಮಹತ್ವ ರೀತಿಯಲ್ಲಿ ಹೇಳಿಕೊಡೋದಾಗಿತ್ತು. ಈ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ದಯಾನಂದ ಗೌಡ ಅಂತ, ನಾವು ಕಾರ್ಟಿಗೆ ಅಗ್ನಿಶಾಮಕ ಠಾಣೆಯ ಅಗ್ನಿಶಾಮಕ ಠಾಣಾಧಿಕಾರಿ ಅವರು. ಪ್ರೌಢಶಾಲೆ ಚನ್ನಳ್ಳಿ ಹಾಗೂ ಪ್ರಾಥಮಿಕ ಶಾಲೆ ಚನ್ನಳ್ಳಿ ವತಿಯಿಂದ ಚನ್ನಳ್ಳಿಯ ಗ್ರಾಮಸ್ಥರ ಜೊತೆಗೆ ಮತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ ಈ ಒಂದು ಅಗ್ನಿ ಅವಘಡಗಳು ಸಂಭವಿಸಿದಾಗ ಮುಂಜಾಗ್ರತೆ ಕ್ರಮ ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗಿ ಕಾರಟಗಿಯ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯವರು ಭಾಳ ಒಂದು ವ್ಯವಸ್ಥಿತವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂತಹ ಅವಘಡಗಳು ಸಂಭವಿಸಿದಾಗ ನಮ್ಮ ವಿದ್ಯಾರ್ಥಿಗಳು ಅದನ್ನು ಜಾಗೃತಿಯಿಂದ ಅಳವಡಿಸಿಕೊಂಡು ಮನೆಯಲ್ಲಿ ವಿಶೇಷವಾಗಿ ತಾಯಂದಿರಿಗೆ ಇದರ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ತಾವು ಕೂಡ ತಮ್ಮ ಮುಂದಿನ ದಿನಮಾನಗಳಲ್ಲಿ ತಮ್ಮ ಜೀವನದಲ್ಲಿ ಇಂಥ ಒಂದು ಅವಘಡಗಳು ಸಂಭವಿಸಿದಾಗ ತಮ್ಮ ರಕ್ಷಣೆ ಮತ್ತು ಸುತ್ತಮುತ್ತಲ ಮನೆಯವರ ಮತ್ತು ತಮ್ಮ ಮನೆಯ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಭಾಳ ವ್ಯವಸ್ಥಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಊರಿನ ಎಲ್ಲ ಗಣ್ಯಮಾನ್ಯರಿಗೆ, ನಮ್ಮ SDMCಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಹಜರತ್ ಬಾಗ್ಲಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಚನ್ನಳ್ಳಿ. ಇಂದು ಸರ್ಕಾರಿ ಪ್ರೌಢಶಾಲೆ ಚನ್ನಳ್ಳಿ ಮತ್ತು ಮಾದರಿ ಹಿರಿಯ ಪ್ರಾಥಮಿಕ ಚನ್ನಳ್ಳಿ ಇವರ ಸಹಯೋಗದೊಂದಿಗೆ ಜೊತೆಗೆ ಊರಿನ ಎಲ್ಲ ನಾಗರಿಕರ ಜೊತೆಗೆ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಅಗ್ನಿಶಾಮಕ ಠಾಣಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯವರು ಇಲ್ಲಿ ಬಂದು ಎಲ್ಲವನ್ನ ಸವಿವರವಾಗಿ ಹೇಳಿಕೊಟ್ಟಿದ್ದಾರೆ. ಅಂದರೆ ವಾಟ್ ಟು ಡು, ನಾಟ್ ಟು ಡು, ಏನು ಮಾಡಬೇಕು, ಏನು ಮಾಡಬಾರ್ದು, ಅಗ್ನಿ ಅವಘಡಗಳನ್ನು ಸಂಭವಿಸಿದಾಗ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವ ರೀತಿ ನಾವು ಮಾಡಬೇಕು, ಅಂದರೆ ಅದನ್ನು ಹೆಚ್ಚು ಅವಘಡಗಳು ನಡೆದೇ ಇರೋ ಥರ, ಅಂದರೆ ಅದು ಹೆಚ್ಚು ಅಪಾಯಕಾರಿ ಆಗದೇ ಇರೋ ಥರ ಏನು ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಹೆಚ್ಚು ಅಂದರೆ ಆ ಒಂದು ಅವಘಡ ಹೆಚ್ಚು ಪರಿಣಾಮಕಾರಿ ಆದಾಗ ನಾವು ಯಾವ ಕ್ರಮಗಳನ್ನು ಅನುಸರಿಸಬೇಕಂತಕ್ಕಂಥದ್ದನ್ನು ಮಕ್ಕಳಿಗೆ ಮತ್ತು ಊರಿನ ನಾಗರಿಕರಿಗೆ ಸವಿವರವಾಗಿ ಎಲ್ಲದನ್ನು ವಿವರಿಸಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಪ್ರಾಕ್ಟಿಕಲ್ ಆಗಿ, ಅಂದರೆ ನಾವು ಅಗ್ನಿಯನ್ನು ನಂದಿಸಬೇಕಾದ್ರೆ ನೀರಿನ ಮುಖಾಂತರ ಯಾವ ರೀತಿ ನಂದಿಸಬೇಕು ಮತ್ತು ಸಿಲಿಂಡರ್ಗಳಿಂದ ಆಗ್ತಕ್ಕಂಥ ತೊಂದರೆಗಳನ್ನು ಯಾವ ರೀತಿಯಾಗಿ ನಾವು ಅವುಗಳನ್ನು ನಂದಿಸಿ ಮುಂದೆ ಆಗ್ತಕ್ಕಂಥ ಅಪಾಯಗಳನ್ನು ನಾವು ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಸಾಕಷ್ಟು ವಿವರವಾಗಿ ಮನದಟ್ಟು ಮಾಡಿಕೊಂಡಿದ್ದಾರೆ. ಆ ಒಂದು ಸಿಬ್ಬಂದಿಯವರಿಗೂ ಮತ್ತು ಆ ಒಂದು ಠಾಣಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ನಮ್ಮ ಶಾಲಾ ಪರವಾಗಿ ಮತ್ತು ಊರಿನ ನಾಗರಿಕರ ಪರವಾಗಿ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮಲ್ಲಿಕಾರ್ಜುನ ಸ್ವಾಮಿ, ಸರ್ಕಾರಿ ಪ್ರೌಢಶಾಲೆ ಚನ್ನಳ್ಳಿ. ಕಾರಟಗಿ ಅಗ್ನಿಶಾಮಕ ದಳದಿಂದ ಇಂದು ಸರ್ಕಾರಿ ಪ್ರೌಢಶಾಲೆಯ ಚನ್ನಳ್ಳಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಕೂಡ ಮಕ್ಕಳು ಬಂದಿದ್ದರು. ಈ ಒಂದು ಡೆಮೋ ನೋಡಿ ಮಕ್ಕಳು ತುಂಬ ಉತ್ಸಾಹದಿಂದ ಅಭಿನಂದಿಸಿದರು. ಅಗ್ನಿಶಾಮಕ ದಳದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟ್ರು ಶ್ರೀಮತಿ ಮಹಾದೇವಿ ಬ್ರಾದರ್ ಅಂತ. ನಮ್ಮ ಸರ್ಕಾರಿ ಪ್ರೌಢಶಾಲೆ ಚನ್ನಳ್ಳಿಗೆ ಆಗಮಿಸಿ ಅಗ್ನಿಶಾಮಕ ದಳದ ಪ್ರಮುಖ ಅವಘಡಗಳನ್ನು ಸಂಭವಿಸಿದಾಗ ಮಾಡತಕ್ಕಂತಹ ಪ್ರಥಮ ಚಿಕಿತ್ಸೆ ಬಗ್ಗೆ ಸಮಗ್ರವಾಗಿ ವಿಸ್ತೃತವಾದ ಒಂದು ಡೆಮೋವನ್ನು ತೋರಿಸಿರ್ತಾರೆ. ಅವರಿಗೆ ನಮ್ಮ ಪ್ರೌಢಶಾಲೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ತರಗತಿಯಲ್ಲಿ ಓದುತ್ತಿದ್ದು ನಮ್ಮ ಸ್ಕೂಲ್ ಹೆಸರು ಬಂದಿದ್ದು ಸರ್ಕಾರಿ ಪ್ರೌಢಶಾಲೆ ಚನ್ನಳ್ಳಿ. ಇನ್ನು ನಮ್ಮ ಶಾಲೆಯಲ್ಲಿ ಅಗ್ನಿಶಾಮಕರು ಬಂದಿದ್ದರು. ಅವರು ನಮಗೆ ಅಗ್ನಿ ಅವಘಡಗಳು ನಡೆದಾಗ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಹಾಗೂ ಮತ್ತು ಅವುಗಳನ್ನು ಹೇಗೆ ತಡೆಗಟ್ಟಬೇಕೆಂದು ನಮಗೆ ತುಂಬ ಸುಲಭವಾಗಿ ತಿಳಿಸಿಕೊಟ್ಟರು ಮತ್ತು ಪ್ರಾಕ್ಟಿಕಲ್ ಆಗಿ ಕೂಡ ಅವರು ನಮಗೆ ಹೇಳಿಕೊಟ್ಟರು. ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯವನ್ನು ತಿಳಿಸಿಕೊಟ್ಟರೆ ಇಷ್ಟು ಹೇಳ್ತಾ ನನ್ನ